ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ಇದನ್ನು ಮತ್ತೆ ನಾಳಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ವಿವೇಕ್ಗೆ ಒಂದು ಮಾತು ಹೇಳ್ಬಿಟ್ಟು ತಮ್ಮ ತಂದೆ ಮನೆಗೆ ಗೊಂಬೆ ಅಂದರೆ ಗಣಪತಿನ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಹೋಗಿರ್ತಾರೆ. ಸೊ ಅದನ್ನು ಈ ವಿವೇಕ್ ಮತ್ತು ಮನೆಯವರೆಲ್ಲನೂ ಸಹ ಊಟ ಮಾಡೋಕ್ಕೆ ಕೂತ್ಕೊಂಡಿರ್ತಾರಲ್ಲ. ಸೊ ಅನಿಕೇತ್ ಎಲ್ಲರೂ ಸಹ ಚಂಚಲನ ಬಾಯಿ ಸುಮ್ಮನೆ ಇರೋದೇ ಇಲ್ಲ. ಎಲ್ಲಿ ಮಹಾರಾಣಿ ಕಾಣ್ತಾನೇ ಇಲ್ಲ, ಬೆಳಗ್ಗೆ ಎಲ್ಲೋ ಕಾಣೆ ಆಗಿಬಿಟ್ಟಿದ್ದಾಳೆ, ಟಿಫನ್ನು ಬಡಿಸ್ತಿಲ್ಲ ಅಂತೇಳ್ಬಿಟ್ಟು ಚಂಚಲ ಎತ್ತುತ್ತಾಳೆ. ಇನ್ನು ಆಶಾ ಇದ್ದವರು, ಅಲ್ಲ ಗೌರಿ ನಿನ್ನ ಕಣ್ಣಿಗೆ ಕಾಣದೇ ಇದ್ದರೆ ನಿನಗೆ ತಿಂದೂಟ ಜೀರ್ಣನೇ ಆಗಲ್ವಾ, ಇಲ್ಲಿ ಬಡಿಸ್ತಿರೋರು ನಾವು ಮನುಷ್ಯರಲ್ವಾ ಅಂತೇಳ್ಬಿಟ್ಟು ಆಶಾ ಹೇಳ್ತಾ ಇರ್ತಾಳೆ. ಇನ್ನು ನಮ್ಮ ಸರಿತಾ ಇದ್ದೋಳು, ಹೌದು ಎಲ್ಲಿ ಅವಳು ಕಾಣ್ತಾನೆ ಇಲ್ಲ ಅಂತೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಅವರಾಣಿ ನೀನು ಯಾಕೆ ಇಷ್ಟೊಂದೆಲ್ಲ ಜೋರಾಗಿ ಕೂಗಾಡ್ತಿದ್ಯಾ, ಅದೇನೋ ಹೇಳಬೇಕು ಅಂತಿದ್ದೆ ಮರ್ತೇ ಹೋಯ್ತು ಅಂದ್ಬಿಟ್ಟು ಜ್ಞಾನೇಶ್ ಹೇಳ್ತಾ ಇರ್ತಾರೆ. ಇನ್ನು ಹೌದು ಹೇಳ್ದೆ ಕೇಳಿದೆ ಎಲ್ಲೋದ್ಬಿಟ್ಲು ಅವಳು ಅಂತಂದ್ಬಿಟ್ಟು ಈ ಕಡೆ ಚಂಚಲ ಹೇಳ್ತಾ ಇರ್ತಾಳೆ. ವಿವೇಕ್ ಅಷ್ಟರಲ್ಲಿ ಊಟಕ್ಕೆ ಬರ್ತಾರೆ. ಅಮ್ಮ ಅವಳು ಅವ್ರ ತವ್ರ ಮನೆಗೆ ಹೋಗಿದ್ದಾಳೆ ಅಂದಾಗ, ತವ್ರ ಮನೆಗ ಕೇಳಿಕೆ ಅನ್ನೋದು ಏನೂ ಇಲ್ಲ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಅಮ್ಮ ಅವ್ರ ಅಮ್ಮಂಗೇನೋ ಹುಷಾರಿಲ್ವಂತೆ, ಹಂಗಾಗಿ ಪುಣ್ಯವತಿ ನೋಡ್ಕೊಬರ್ತೀನಿ ಅಂತ ಹೋಗಿದ್ದಾಳೆ ಅಂದ್ಬಿಟ್ಟು ಈ ಕಡೆ ವಿವೇಕ್ ಏನೋ ಒಂದು ಸುಳ್ಳು ಹೇಳ್ತಾರೆ, ಹೆಂಗೆ ಗೌರಿನ ಕಾಪಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಈ ಮೋನಿಕಾ ಇರ್ತಾಳೆ, ಏನು ಅಮ್ಮಗೆ ಹುಷಾರಿಲ್ವಂತ ಅಂತಂದ್ಬಿಟ್ಟು ರಾಗ ಎಳಿತಿರ್ತಾಳೆ. ಹೌದು ನೀನು ಮಗಳು ಅವಳು ಮಗಳು, ಆದರೆ ಅವಳಿಗೆ ಕಾಳಜಿ ಇದೆ, ನಿನಗೆ ಒಂದಲ್ಲ ಕರುಣೆನೂ ಇಲ್ಲ ಬಿಡು ನಿನಗೆ ಅಂತೇಳ್ಬಿಟ್ಟು ಆಶಾ ಹೇಳ್ತಾ ಇರ್ತಾರೆ. ಸರಿ ಹೋಗಲಿ, ಹೇಳ್ಬೇಕಾದ್ರೂ ಒಂದು ಮಾತು ದೊಡ್ಡವ್ರಿಗೆ ಯಾರಿಗಾದ್ರೂ ಹೇಳ್ಬಿಟ್ಟು ಹೋಗಬೇಕು ಅನ್ನೋ ಅರಿವಿಲ್ವಾ ಅವಳಿಗೆ, ಈ ನಡುವೆ ತುಂಬ ಹೆಚ್ಕೊಂಬಿಟ್ಟಿದ್ದಾಳೆ ಅವಳು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಅಜ್ಜಿ ಇದ್ದರು, ಸರಿತಾ ಏನು ಅವ್ರ ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಿದ್ದಾಳೆ, ಅದರಲ್ಲಿ ತಪ್ಪೇನಿದೆ, ಅವಳು ಏನು ಮಾಡಿದ್ರು ಅದರಲ್ಲಿ ತಪ್ಪು ಹುಡ್ಕೋದು ಬಿಟ್ಟರೆ ಬೇರೆ ಏನೂ ಇಲ್ವಾ ನಿನಗೆ ಅಂತೇಳ್ಬಿಟ್ಟು ಅಜ್ಜಿ ಬೈತಾ ಇರ್ತಾರೆ. ಅತ್ತೆ ನೀವು ಸುಮ್ಮನೆ ಇರಿ, ನೀವು ಈ ನಡುವೆ ಅವಳನ್ನ ವಹಿಸ್ಕೊಬರೋದು ಜಾಸ್ತಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಹೌದು ಏನು ಅಮ್ಮನಿಗೆ ಹುಷಾರಿಲ್ಲ ಅಂತ ನನಗೆ ಯಾರೂ ಹೇಳೇ ಇಲ್ಲ, ಬೇಕು ಅಂತಲೇ ಹೋಗಿರ್ತಾಳೆ ಅಂದ್ಬಿಟ್ಟು ಈ ಮೋನಿಕಾ ಹೇಳ್ತಾ ಇರ್ತಾರೆ. ನೋಡಿ ತೆತ್ತು ತಾಯಿ ಅಂದರೆ ಇವಾಗ ಮದುವೆ ಮಾಡಿಕೊಟ್ಟಿದ ತಕ್ಷಣವೇ ಆ ಸಂಬಂಧನ ಕಡ್ಕೊಂಬಂದು ಇಲ್ಲಿ ಇರಬೇಕು ಅಂತ ಏನೂ ಇಲ್ಲ, ಆ ರೀತಿ ನಮ್ಮ ದಿನ ಬಂದ ಕುಟುಂಬದಲ್ಲಿ ನಡೀತಾನೂ ಇಲ್ಲ. ಅದರಲ್ಲಿ ಗೌರಿ ಗಂಡನಿಗೋ ಹೇಳ್ಬಿಟ್ಟು ಹೋಗಿದ್ದಾಳೆ, ಗಂಡನೇ ತಾನೇ ಮುಖ್ಯ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅದೇನೋ ಅಪ್ಪ ಗೊತ್ತಿಲ್ಲ, ನೀವು ಯಾಕೆ ಈ ಥರ ಗೌರಿಗೆ ಸಪೋರ್ಟ್ ಮಾಡ್ತೀರೋ ಅಂತ, ಹೇಳ್ದೆ ಕೇಳದೆ ಈ ದಿನ ಬಂದು ಮಾನ ಮರ್ಯಾದೆ ಏನಾದರೂ ಹರಾಜು ಹಾಕಿದ್ರೆ ಆಮೇಲೆ ಇರೋದವಳಿಗೆ ಅಂದ್ಬಿಟ್ಟು ಈ ಕಡೆ ಸರಿತಾ ಗುರ್ರಂತ ಇರ್ತಾರೆ. ಇನ್ನು ಗೌರಿ ತಂದೆ ತಾಯಿನ ಒಪ್ಪಿಸ್ತಾಳೆ. ಎಷ್ಟೇ ಹೇಳಿದ್ರು ವೀರಣ್ಣ, ಬೇಡ ಮಗಳೇ ನೀನು ಈ ಕೆಲಸ ಮಾಡೋದ್ರಿಂದ ನಿಮ್ಮನೆ ಗೌರವ ಹೋಗುತ್ತೆ ಅಂದ್ರೂ ಕೇಳಲ್ಲ, ನಾನು ಈ ಮನೆ ಕೆಲಸ ಮಾಡಬೇಕು ಅಂದರೆ ಈ ಮನೆಯಲ್ಲೇ ಇರಬೇಕು ಅಂದರೆ ಇದಕ್ಕೆ ನೀವು ಒಪ್ಕೊಳ್ಲೇಬೇಕು, ಇಲ್ಲ ನಾನು ನಿಮ್ಮ ಮನೆಯಿಂದ ಆಚೆ ಕಾಲಿಟ್ಟರೆ ಇನ್ನು ನನ್ನ ಗೌರಿಗೆ ಸೇರೋವರೆಗೂ ನಾನು ಈ ಮನೆಗೆ ಬರಲ್ಲ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಈ ಮಾತಿಗೆ ಬಿದ್ದಂಥ ವೀರಣ್ಣ ಅವರು, ಸರಿ ಆಯಿತು ನೀನು ಅಟವಾದಿ ಇದ್ದಂಗೆ ಅಂದ್ಬಿಟ್ಟು ಈ ಕಡೆ ಒಪ್ಕೋತಾರೆ. ಮಣ್ಣಿಗೆ ನೀರನ್ನ ಹಾಕಿ ಗಣಪತಿ ಮಾಡಲಿಕ್ಕೆ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು, ಅಮ್ಮ ತಾಯಿ ನಿನ್ನ ತುಳಿತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ, ಇದರಲ್ಲಿ ಸುಂದರ ರೂಪ ಮಾಡಿ ಅದಕ್ಕೆ ನಾನು ಒಂದು ವಿಗ್ರಹ ಮಾಡಿ ಆ ದೇವ್ರನ್ನ ಮಾಡಬೇಕು ಅಂತ ಇದ್ದೀನಿ ಅಂದ್ಬಿಟ್ಟು ಭೂಮಿ ತಾಯಿಗೆ ಪರ್ಮಿಷನ್ ಕೇಳಿಕೊಂಡು ಗೌರಿ ಮಣ್ಣು ತುಳಿಯೋಕ್ಕೆ ರೆಡಿ ಆಗ್ತಾಳೆ. ಇನ್ನು ಕಾಂತ ಎಲ್ಲರಿಗೂ ಊಟ ತಂದು ತಿನ್ನಿಸ್ತಾ ಇರ್ತಾಳೆ. ಚಿಕ್ಕ ಮಕ್ಕಳಲ್ಲಿ ನಿಮಗೆಲ್ಲ ನಾನು ಇದೇ ರೀತಿ ತಿನ್ನಿಸ್ತಿದ್ದೆ, ಎಲ್ಲ ಮಣ್ಣು ಮತ್ಕೊಂಡು ಗೊಂಬೆಗಳ ಥರ ಆಗ್ಬಿಡ್ತಿದ್ರ, ಮಣ್ಣು ಯಾವುದು ನೀವು ಯಾವುದು ಅಂತಲೇ ಗೊತ್ತಾಗ್ತಿರಲಿಲ್ಲ, ನೆನಪಿದೆಯಾ ಗೌರಿ ಅಂದಾಗ, ಗೊತ್ತು ಅಮ್ಮ, ಮೋನಿಕಾ ಅಂತೂ ನಾನೇ ದೇವರು ಅಂತ ಕುತ್ಕೊಂಡ್ಬಿಡ್ತಿದ್ಲು ಅಕ್ಕ ಅಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾರೆ. ಚಿನ್ನು ಅಂತೂ ಹೌದು ಆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿತ್ತಲ್ವ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ವೀರಣ್ಣ ಇದ್ದವರು, ಮಕ್ಳಿಗೆ ತಿನ್ನಿಸೆ ಊಟ ಅಂದಾಗ, ತಗೊಳ್ರಿ ನೀವು ಊಟ ಮಾಡಿ, ಈ ಥರ ಖುಷಿಯಾಗಿದ್ದು ಎಷ್ಟೊಂದು ದಿನ ಆಗೋಗಿತ್ತಲ್ವ ಅಂತೇಳ್ಬಿಟ್ಟು ಎಲ್ಲರೂ ಸೇರಿ ಮಣ್ಣನ್ನ ತುಳಿತಾ ಇರ್ತಾರೆ. ಪಾಪಿ ಅನಿಕೇತು ತನ್ನ ಫ್ರೆಂಡ್ನ ಕಳಿಸಿರ್ತಾರೆ. ಗೌರಿ ಇಲ್ಲಿಗೆ ಹೋಗೋದು ಅವನಿಗೆ ಗೊತ್ತಿರುತ್ತಲ್ಲ, ಮನೇನ ಮಾನ ಮರ್ಯಾದೆ ಹರಾಜು ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಗೌರಿ ಮಾಡ್ತಿರೋದೇನು ತಪ್ಪು ಕೆಲಸ ಅಲ್ಲ, ಆದರೆ ಈ ನನ್ನ ಮಕ್ಕಳು ಮಾಡೋದು ತಪ್ಪು ಕೆಲಸ ಅಂತಲೇ ಹೇಳ್ಬೋದು. ಗೌರಿ ತನ್ನ ತಂದೆ ತಾಯಿ ಎಲ್ಲರನ್ನೂ ಹಾಕ್ಕೊಂಡು ಮಣ್ಣಲ್ಲಿ ತುಳಿತಾ ಇರ್ತಾಳೆ. ಬೇಗ ಮಣ್ಣು ಚೆನ್ನಾಗಿ ತುಳಿದಷ್ಟು ಆಗುತ್ತೆ ಗೌರಿ, ಅವಾಗ ಮಾತ್ರ ಗೊಂಬೆ ಚೆನ್ನಾಗಿ ಬರೋದು ಅಂದ್ಬಿಟ್ಟು ವೀರಣ್ಣ ಹೇಳ್ತಾ ಇರ್ತಾರೆ. ಈ ವಿಡಿಯೋನ ಮಾಡಿಕೊಂಡು ಅನಿಕೇತ್ಗೆ ಕಳಿಸ್ತಾರೆ. ಅನಿಕೇತ್ ಈ ವಿಡಿಯೋನ ನೋಡಿ, ವಾವ್ ಸೂಪರ್, ದೀನಬಂಧು ಕುಟುಂಬಕ್ಕೆ ಇವಳೇನೆ ಕಪ್ಪು ಚಿಕ್ಕೆ, ಅದೇನೋ ಹೇಳ್ತಾರಲ್ಲ ಬಿಳಿ ಬಟ್ಟೆಗೆ ಒಂದೇ ಒಂದು ಕಲ್ಲರ್ ಹೊಡೆದ್ರೆ ಸಾಕು ಎಲ್ಲರೂ ಆ ಕಲ್ಲರ್ ಕಡೆಗೆ ಬೆಟ್ ಮಾಡಿ ನೋಡ್ಸೋದು, ಅದೇ ರೀತಿ ಈ ವಿಡಿಯೋನ ಇಟ್ಕೊಂಡು ಯಾವ ರೀತಿ ಮನೆ ಮಾನ ಮರ್ಯಾದೆ ಹರಾಜಾಗ್ತೀನಿ ಅಂತ ನೋಡು ಅಂತೇಳ್ಬಿಟ್ಟು ಆ ಫ್ರೆಂಡ್ಗೆ ಫೋನ್ ಮಾಡಿ, ವಾವ್ ಸೂಪರ್ ಆಗಿರೋ ವಿಡಿಯೋ ಕಳಿಸಿದ್ಯಾ ಮಗ, ಇದೇ ರೀತಿ ನೀನು ಇಲ್ಲಿ ಇದೆಯಲ್ಲ ಇದನ್ನೇ ಬೇರೆ ರೀತಿ ಎಡಿಟಿಂಗ್ ಮಾಡಬೇಕು, ಕೆಟ್ಟದಾಗಿ ಎಡಿಟಿಂಗ್ ಮಾಡಿ ನನಗೆ ಕಳಿಸ್ಬೇಕು ಅಂತೇಳ್ಬಿಟ್ಟು ಇನ್ಫಾರ್ಮೇಷನ್ನ ಕೊಡ್ತಾನೆ. ಓಕೆ ಕಣೋ ಆಯಿತು ಅಂತ ಅಂದ್ಬಿಟ್ಟು ಅವನು ಒಪ್ಕೊತಾನೆ. ಇನ್ನು ಚಂಚಲ ಬಂದು, ಏನಿದು ನನ್ನ ಮಗನ ಕಣ್ಣಲ್ಲಿ ಇಷ್ಟೊಂದು ಮಿಂಚಿದೆ, ತುಂಬ ಖುಷಿಯಲ್ಲಿದ್ದಾನೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಮಾಮ್ ಇದನ್ನು ನೋಡಿದ್ರೆ ನೀನು ಖುಷಿ ಆಗ್ತೀಯ ಅಂದ್ಬಿಟ್ಟು ಆ ವಿಡಿಯೋ ತೋರಿಸ್ತಾನೆ. ಇವಳಿಗೇನು ಬಂದಿದೆಯೋ ಈ ರೀತಿ ಮಣ್ಣಲ್ಲಿ ತುಳಿದಾಡ್ತಿದ್ದಾಳೆ ಅಂದಾಗ, ವಾಟ್ ಏನು ಮಾಡ್ತಾ ಇದ್ದಾಳೆ ಇವಳು ಅಂದ್ಬಿಟ್ಟು ಚಂಚಲ ಕೇಳ್ತಾಳೆ. ಮಾಮ್ ಇವಳು ಗಣಪತಿ ಮಾಡೋಕ್ಕೆ ಅವ್ರು ತವ್ರ ಮನೆಗೆ ಹೋಗಿದ್ದಾಳೆ, ಈ ಒಂದು ವಿಡಿಯೋ ಸಾಕಲ್ವಾ ನಾವು ಅವಳ ಮಾನ ಮರ್ಯಾದಿನ ಹರಾಜು ಹಾಕೋಕ್ಕೆ ಅಂದಾಗ, ತುಂಬ ಚೆನ್ನಾಗಿದೆ ಕಣ ಐಡಿಯಾ, ಆದರೆ ಇದಕ್ಕೆ
ಇದರಲ್ಲಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿಸ್ ಚೆನ್ನಾಗಿ ಅಂದ್ಬಿಟ್ಟು ಚಂಚಲ ಹೇಳ್ತಾ ಇರ್ತಾಳೆ. ಇನ್ನು ಟಿ ವಿಲಿ ದೊಡ್ಡದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ. ದೀನಬಂಧು ಕುಟುಂಬದ ಸೊಸೆ ಪಾಪ ಮಣ್ಣಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೀನಬಂಧು ಕುಟುಂಬ ಸ್ಥಿತಿ ಈ ರೀತಿ ಹೀನಾಯವಾದ ಪರಿಸ್ಥಿತಿಗೆ ಬಂದ್ಬಿಡ್ತಾ ಅಂದರೆ ನಂಬಕ್ಕೆ ಆಗಲ್ಲ. ದೀನಬಂಧು ಎಷ್ಟು ಕಂಪನಿಗಳನ್ನ ನಡೆಸ್ತಾ ಇದ್ದಾರೆ, ಆದರೆ ಅವ್ರಿಗೆ ಈ ರೀತಿ ಮಣ್ಣಿಂದ ಕೆಲಸಗಳನ್ನ ಮಾಡಿ ಗೊಂಬೆಗಳನ್ನ ಮಾಡಿ ಸೊಸೆಂದಿರು ಒಳಗಡೆ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಯಾರೂ ಸಹ ನಂಬಕ್ಕಾಗಲ್ಲ ಅಂತೇಳ್ಬಿಟ್ಟು ಟಿ ವಿಲಿ ನ್ಯೂಸಲ್ಲಿ ಎಲ್ಲ ಬರೋ ಥರ ಮಾಡಿರ್ತಾನೆ ಅನಿಕೇತು. ಇದನ್ನು ನೋಡಿ ಅಜ್ಜಿ ಸರಿತಾ ಎಲ್ಲರೂ ಸಹ ಗಾಬರಿ ಆಗಿಬಿಡ್ತಾರೆ. ಯಾಕೆಂದರೆ ತಾತ ಮತ್ತು ಗೌರಿ ಫೋಟೋನ ಹಾಕ್ಬಿಟ್ಟು ಕೆಟ್ಟದಾಗಿ ಇಂಥ ಹೀನಾಯವಾದ ಸ್ಥಿತಿ ತಲುಪಿದೆ ದೀನಬಂಧು ಕುಟುಂಬ ಅಂತೇಳ್ಬಿಟ್ಟು ಹಾಕಿರ್ತಾರೆ ಹೆಡ್ಲೈನ್ಸ್. ಇದು ನೋಡಿದಂಥ ಸರಿತಾ ಉಗ್ರ ರೂಪ ತಗೊಂಡ್ಬಿಡ್ತಾಳೆ. ಏನು ಬಂದಿದೆ ಇವಳಿಗೆ, ಯಾಕೆ ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ, ನಮ್ಮ ಮನೆ ಮಾನ ಮರ್ಯಾದೆ ಹರಾಜು ಹಾಕಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾಳೆ. ಅಲ್ಲ, ನಮ್ಮ ಕುಟುಂಬದಲ್ಲಿ ನಾವು ಯಾಕೆ ಈ ರೀತಿ ಸ್ಥಿತಿಗೆ ಬರೋಣ, ಮಣ್ಣಲ್ಲಿ ಗೊಂಬೆ ಮಾಡಿಕೊಂಡು ಎಲ್ಲಿ ಹಾಳಾದವಳು ಇನ್ನೂ ಬಂದಿಲ್ವಾ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಮೋನಿಕಾ ಇದ್ದಳು, ವಾವ್ ಸೂಪರ್, ಈ ಗೌರಿನ ಈ ಮನೆಯಿಂದ ಆಚೆ ಹಾಕೋಕ್ಕೆ ಒಳ್ಳೆ ವಿಡಿಯೋ ಸಿಕ್ಕಿದೆ, ಅದನ್ನು ಯಾರು ಮಾಡಿದೋ ನನಗೂ ಗೊತ್ತಿಲ್ಲ, ಆದರೆ ತುಂಬ ಖುಷಿ ಆಗ್ತಿದೆ ಅಂತ ಫುಲ್ ಖುಷಿ ಪಡ್ತಿದ್ರೆ, ಇವತ್ತು ಅವಳು ನಮ್ಮ ಮನೇಲಿ ಇರಬೇಕು ಇಲ್ಲ ತವ್ರ ಮನೆಯೇ ಸೇರ್ಕೋಬೇಕು. ನಮ್ಮ ಮನೆ ಮಾನ ಮರ್ಯಾದಿನ ಈ ಥರ ರೋಡಲ್ಲಿ ಬೀದಿಲಿ ಟಿ ವಿಲೆಲ್ಲ ಹರಾಜು ಹಾಕ್ಸ್ತಿರೋಳು ಖಂಡಿತ ಈ ಮನೇಲಿ ಇರ್ಕೂಡ್ದು ಅಂದ್ಬಿಟ್ಟು ಸರಿತಾ ಫುಲ್ಲು ಕುದಿತಾ ಇದ್ದರೆ ಚಂಚಲ ಇದ್ದಳು, ಸೂಪರ್ ಮಗನೇ ನೀನು ಮಾಡಿರೋ ವಿಡಿಯೋ ಸಖತ್ತಾಗಿದೆ ಅಂದ್ಬಿಟ್ಟು ಈ ಕಡೆ ಫುಲ್ಲು ಖುಷಿಯಾಗಿರ್ತಾಳೆ. ಅಜ್ಜಿಗೆ ಇದೇನಿದು, ಯಾಕೆ ಈ ಹುಡುಗಿ ಹಿಂಗೆಲ್ಲ ಮಾಡಿಬಿಟ್ಲಲ್ಲ, ಏನು ನಡೀತಾ ಇದೆ ಒಂದು ಅರ್ಥ ಆಗ್ತಿಲ್ವಲ್ಲ ಅಂದಾಗ, ಅಕ್ಕ ಗೌರಿ ಈ ಥರ ಎಲ್ಲ ಮಾಡೋಳಲ್ಲ ಅಕ್ಕ, ಗೌರಿ ಮಾಡೋಕ್ಕೆ ಮನೆಗೆ ಹೋಗಿರೋದು ಏನಕ್ಕೆ ಅಂತ ತಿಳ್ಕೊಂಡು ಮಾತಾಡೋಣ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಶಾ ನೀನು ಸುಮ್ಮನೆ ಇರು, ವಿವೇಕ್ ಇನ್ನೂ ಬಂದಿಲ್ವ ಅಂದಾಗ ಆದಷ್ಟು ಬೇಗ ಅವನ್ನ ಬರೋಕ್ಕೆ ಹೇಳು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಇನ್ನು ವಿವೇಕ್ ಮನೆಗೆ ಬಂದಿದ ತಕ್ಷಣ ನೋಡಪ್ಪ ನೋಡು ನಿನ್ನ ಹೆಂಡತಿ ಏನು ಗನಂದಾರಿ ಕೆಲಸ ಮಾಡಿದ್ದಾಳೆ ಅನ್ನೋದನ್ನ ನೋಡು, ಟಿ ವಿಲಿ ನೋಡು ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಏನಿದು, ಯಾರಿದು ಬೇಕು ಅಂತ ಗೌರಿ ಬಗ್ಗೆ ಈ ರೀತಿ ಹಾಕ್ಸಿರೋದು, ಗೌರಿ ನನಗೆ ಹೇಳ್ಬಿಟ್ಟು ಹೋಗಿದ್ದಾಳೆ ಅಂದಾಗ, ಏನು ಹೇಳ್ಬಿಟ್ಟು ಹೋಗಿದ್ದಾಳೆ, ನಮ್ಮ ಮನೆ ಪರಿಸ್ಥಿತಿ ಈ ರೀತಿ ಬಂದಿದೆ, ಮಣ್ಣಲ್ಲಿ ನಾವು ಗೊಂಬೆ ಮಾಡಿ ಜೀವನ ಮಾಡಬೇಕು ಅಂತ ಹೇಳೋಗಿದ್ದಾಳ ಅಂದ್ಬಿಟ್ಟು ಸರಿತಾ ಕೇಳ್ತಾರೆ. ಅಮ್ಮ ಇದು ಯಾರೋ ಬೇಕು ಅಂತ ಮಾಡಿರೋವಂಥದ್ದು, ಗೌರಿ ತನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಗೊಂಬೆಗಳನ್ನ ಮಾಡೋಕ್ಕೆ ಮಣ್ಣಿನ ಗೊಂಬೆಗೆ ಸಹಾಯ ಮಾಡೋಕ್ಕೆ ಅವ್ರ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಮಣ್ಣು ತುಣಿತಾ ಇದ್ದಾಳೆ, ಆ ವಿಡಿಯೋನ ಮಾಡಿಕೊಂಡು ಯಾರೋ ಎಡಿಟಿಂಗ್ ಮಾಡಿ ಈ ರೀತಿ ಟಿ ವಿಯಲ್ಲಿ ಹಾಕಿದ್ದಾರೆ, ನಾನು ಇದ್ರ ಬಗ್ಗೆ ವಿಚಾರಿಸ್ತೀನಿ ಅಂತೇಳ್ಬಿಟ್ಟು ಟಿ ವಿ ಚಾನಲ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಯಾರೋ ಈ ವಿಡಿಯೋನ ಕೊಟ್ಟು ನಮಗೆ ಇದನ್ನು ನೀವು ಹಾಕಲೇಬೇಕು ಅಂತ ಒಂದಷ್ಟು ಹಣನ ಕೊಟ್ಟರು, ಆದರೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇದು ಎಡಿಟಿಂಗ್ ಮಾಡಿದ್ದಾರೆ, ಅವು ಮಣ್ಣು ತುಳಿತಿರೋದು ಬಿಟ್ಟರೆ ನೆಕ್ಸ್ಟ್ ಮಾಡಿಕೊಟ್ಟಿದ್ದಾರಲ್ಲ ದೀನಬಂಧು ಫ್ಯಾಮಿಲಿದೆ ಅದೆಲ್ಲ ಎಡಿಟಿಂಗ್ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ನೋಡ್ದ ಬೇಕು ಅಂತ ಯಾರೋ ಇದನ್ನು ಮಾಡ್ತಾ ಇರತ್ತೆ ಅಷ್ಟೇ ಅಂದಾಗ, ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು, ನೀನು ಹೆಂಡ್ತಿ ಮಾಡಿರೋ ಕೆಲಸದಿಂದ ತಾನೇ ಇವತ್ತು ಮಾನ ಮರ್ಯಾದೆ ಹೋಗ್ತಿರೋದು, ಅವ್ಳಿಗೇನೋ ಬಂದಿದೆಯಾ ಮಣ್ಣು ತುಳಿಯೋದು, ನಿನ್ಗೆ ಹೇಳ್ದೆ ತಾನೇ ಬೆಳಗ್ಗೆ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ದಲ್ಲ, ಅವ್ರ ಅಮ್ಮ ಅಪ್ಪ ನೋಡೋ ಅವಳ ಜೊತೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಮಣ್ಣಲ್ಲಿ ಅಂದ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾಳೆ. ಸರಿತಾ ಸುಮ್ಮನೆ ಇರು, ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ ತಾನೆ, ನಮ್ಮ ಮನೇಲಿ ₹1 ಅವಳು ತಗೊಳ್ಳಲ್ಲ ಅಂತ ಹೇಳಿದ್ದಾಳೆ, ಹಂಗಾಗಿ ಅವಳಿಗೆ ಗಣಪತಿ ಗೊಂಬೆ ಮಾಡೋದು ತುಂಬ ಇಷ್ಟ ಮಣ್ಣಲ್ಲಿ, ಅದನ್ನು ಮಾಡೋಕ್ಕೆ ಅವರು ಮಣ್ಣನ್ನು ಅದ ಮಾಡ್ತಿದ್ದಾರೆ, ಅದನ್ನು ತಾಂಡು ಯಾರೋ ಕಿಡಿಗಳಿಗಳು ಈ ಥರ ಮಾಡಿದ್ದಾರೆ ಅಷ್ಟೇ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಹೌದು ಅಜ್ಜಿ ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಂತೇಳ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾರೆ. ಅಷ್ಟರಲ್ಲಿ ಗೌರಿ ಮನೆಗೆ ಬರ್ತಾಳೆ. ಬಾರಮ್ಮ ಬಾ ಮಹಾತಾಯಿ, ಈ ಥರ ಎಲ್ಲ ಮಾಡಿದ್ಯಲ್ಲ, ನಮ್ಮ ಮನೆ ಹರಾಜು ಹಾಕಬೇಕು ಅಂತಿದ್ಯಾ ಮಾನನ ಅಂದಾಗ, ಏನು ಮಾಡಿದೆ ಅಂದಾಗ ನೋಡಲ್ ಟಿ ವಿಲಿ ಅಂದಾಗ, ಈ ಥರ ಹೆಂಗಾಯಿತು ಅಂತ ನನಗೆ ಗೊತ್ತಿಲ್ಲ, ಯಾರೋ ಬೇಕು ಅಂತ ಮಾಡಿದ್ದಾರೆ ಅತ್ತೆ ಅಂದ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾ ಇರ್ತಾರೆ. ಅಲ್ಲ ಏನಾದರೂ ಒಂದು ತಪ್ಪು ಮಾಡಿ ನಮ್ಮ ಕೈಲಿ ಉಗಿಸ್ಕೊಂಡಿಲ್ಲ ಅಂದರೆ ನಿಂಗೆ ನೆಮ್ಮದಿನೇ ಆಗಲ್ವಾ, ಯಾಕೆ ಬೇಕಾಗಿತ್ತು ನಿನಗೆ ಕೆಲಸ, ವಿವೇಕ್ ಹೇಳ್ದೆ ತಾನೇ ಡಿಸೈನರ್ ಆಗಿ ನಮ್ಮ ಕಂಪನಿಯಲ್ಲಿ ಸೇರ್ಕೊ ಅಂತ, ಬೇಡ ಅಂತ ಏನೋ ದುರಾಂಕಾರವಾಗಿ ಹೇಳ್ದಂತೆ ಈಗ ಹೋಗಿ ಮಣ್ಣು ತುಳಿಯೋ ಕೆಲಸ ಮಾಡಿ ನಮ್ಮ ಕುಟುಂಬದ ಮಾನ ಮರ್ಯಾದೆ ಹರಾಜು ಆಗ್ತಿದ್ಯಾ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ವಿವೇಕ್ ಇದ್ದವರು, ಅಮ್ಮ ಪುಣ್ಯವತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಈ ರೀತಿ ಯಾರು ಮಾಡಿದ್ರು ಅಂತ ನಾನು ಕಂಡುಹಿಡಿತೀನಿ, ಅಲ್ಲಿವರೆಗೂ ನೀವೇನು ಬೈಯೋ ಅವಶ್ಯಕತೆ ಇಲ್ಲ ಅಂದಾಗ, ಮಾತಾಡಪ್ಪ ಮಾತಾಡು, ನಿನ್ನ ಹೆಂಡತಿ ಕಡೆಗೆ ಮಾತಾಡು, ಅಲ್ಲ ಕಣೋ ನಮ್ಮ ಮಾವನ ಮರ್ಯಾದೆ ಏನಾಗಬೇಕು ಈ ರೀತಿ ಎಲ್ಲ ನಡ್ಕೊಂಡ್ರೆ ಅಂತಂದಾಗ, ಏನೂ ಆಗಿಲ್ಲಮ್ಮ, ಇದು ಬೇಕು ಅಂತ ಮಾಡಿರೋದು, ಪುಣ್ಯವತಿದು ಇದರಲ್ಲಿ ತಪ್ಪಿಲ್ಲ ಅಂದಾಗ, ಹೌದು ನಿನ್ನ ಹೆಂಡ್ತಿದು ಯಾವುದೂ ತಪ್ಪಿಲ್ಲ, ನಾನು ನೋಡ್ತಾ ಇದ್ದೀನಿ ವಿವೇಕ್, ಈ ನಡುವೆ ನೀವು ತುಂಬ ಅವಳ ಕಡೆ ವಹಿಸ್ಕೊಂಡು ಮಾತಾಡ್ತಿದ್ಯಾ, ಯಾಕೆ ಬೇಕಿತ್ತು ಕೆಲಸ ಎಲ್ಲ ಅವಳಿಗೆ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಗೌರಿ ಇದ್ದಳು, ಯಾರು ಈ ಕೆಲಸ ಮಾಡಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ, ಅಲ್ಲಿವರೆಗೂ ನಂಗೆ ಟೈಮ್ ಕೊಡಿಯತ್ತೆ ಅಂದ್ಬಿಟ್ಟು ಹೇಳ್ತಾರೆ. ನಾನೇನೋ ಗೊಂಬೆ ಮಾಡೋಕ್ಕೆ ಹೋಗಿದ್ದು ನಿಜ, ಮಣ್ಣು ಅದ ಮಾಡಿದ್ದು ನಿಜ, ಹಾಗಾದ ನಿಮ್ಮ ಮನೆ ಮಾನ ಮರ್ಯಾದೆ ಕಳಿಯೋಕ್ಕೆ ನನಗೆ ನನ್ನ ಗಂಡನ ಮಾನ ಮರ್ಯಾದೆ ನಾನು ಕಳಿತೀನ, ಖಂಡಿತ ಇಲ್ಲ, ಇದರಿಂದ ಯಾರಿದ್ದಾರೆ ಅನ್ನೋದನ್ನ ನಾನು ಕಂಡುಹಿಡಿದು ಸಾಬೀತು ಮಾಡ್ತೀನಿ ಅಂದ್ಬಿಟ್ಟು ಗೌರಿ ಈಗ ಚಾಲೆಂಜ್ ಹಾಕಿದ್ದಾಳೆ. ನೋಡೋಣ ಗೌರಿ ಚಾಲೆಂಜಲ್ಲಿ ಗೆಲ್ತಾಳ. ಸೊ ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.